ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಾನ ನಿಲ್ಲಿಸಿದ ಸ್ವರ ಮಾಂತ್ರಿಕೆ ಎಸ್ ಜಾನಕಮ್ಮ ಅಂತಿಮ ದರ್ಶನ. ಇನ್ನು ಮೈಸೂರಿನ ಮಹಾರಾಜ್ ಕಾಲೇಜಿನಲ್ಲಿ ಸ್ವರ ಸರಸ್ವತಿಯ ಅಂತಿಮ ದರ್ಶನ ಆಗ್ತಾ ಇದೆ. ಮೈಸೂರಿನ ಮಹಾರಾಜ್ ಕಾಲೇಜಿನಲ್ಲಿ ಸ್ವರ ಸರಸ್ವತಿ ಸಂಗೀತ ಬ್ರಹ್ಮ ಹಂಸಲೇಖ ದಂಪತಿಯಿಂದ ಅಂತಿಮ ನಮನ. ಕೃಷ್ಣರಾಜ್ ಕ್ಷೇತ್ರದ ಶಾಸಕ ಶ್ರೀವತ್ಸರಿಂದ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿಯೂ ಕೂಡ ಅಭಿಮಾನಿಗಳು ಹರಿದು ಬರ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ಎಸ್ ಜಾನಕಿ ಅಂತಿಮ ದರ್ಶನಕ್ಕೆ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ. ನೆಚ್ಚಿನ ಗಾಯಕಿಯನ್ನ ನೋಡಿ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಗಾನವನ್ನು ನಿಲ್ಲಿಸಿದ ಗಾನ ಕೋಗಿಲೆ ಎಸ್ ಜಾನಕಮ್ಮ. ಮೈಸೂರಿನಲ್ಲಿ ಗಾನ ಕೋಗಿಲೆ ಎಸ್ ಜಾನಕಮ್ಮ ಅವರ ಅಂತ್ಯ ಸಂಸ್ಕಾರ. ಈಗಾಗಲೇ ಜಾನಕಮ್ಮ ಅಂತಿಮ ದರ್ಶನ ಆಗ್ತಾ ಇದೆ. ಸಾಕಷ್ಟು ಅಭಿಮಾನಿಗಳು ಸರತಿ ಸಾಲಿನಲ್ಲಿ ಅವರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯಲಿದೆ. ಮೈಸೂರಿನ ಮಹಾರಾಜ್ ಕಾಲೇಜಿನಲ್ಲಿ ಸ್ವರ ಸರಸ್ವತಿ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಅಭಿಮಾನಿಗಳು. ಇನ್ನು ಗಾನವನ್ನು ನಿಲ್ಲಿಸಿದ ಸ್ವರ ಮಾಂತ್ರಿಕೆ ಎಸ್ ಜಾನಕಮ್ಮ ನವೀನ್ ಫಾರ್ಮ್ ಹೌಸ್ನಲ್ಲಿ ಇವತ್ತು ಅಂತಿಮ ವಿಧಿವಿಧಾನ ನಡೆಯಲಿದೆ. ಮೈಸೂರಿನ ಬೋಗಾದಿ ರಸ್ತೆಯ ಕನಿಯನಹುಂಡಿಯಲ್ಲಿ ಅಂತ್ಯ ಸಂಸ್ಕಾರ ಆಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿಯೂ ಕೂಡ ಹರಿದು ಬರ್ತಾ ಇದ್ದಾರೆ ಅಭಿಮಾನಿಗಳು. ಇನ್ನು ಈಗಾಗಲೇ ಕೃಷ್ಣರಾಜ್ ಕ್ಷೇತ್ರದ ಶಾಸಕ ಶ್ರೀವತ್ಸ ಹಾಗೆ ಹಂಸಲೇಖ ಕುಟುಂಬದವರು ಬಂದು ಕೂಡ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು. ನೆಚ್ಚಿನ ಗಾಯಕಿಯನ್ನು ನೋಡಿ ಹಾಡುಗಳ ಮೂಲಕ ಸ್ಮರಿಸಿದ ಫ್ಯಾನ್ಸ್. ಮಧ್ಯಾಹ್ನ 3:30ರವರೆಗೆ ಅಂತ್ಯ ಸಂಸ್ಕಾರ ಆಗುತ್ತೆ. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಪುಟಾಣಿ ಇನ್ನು ಸ್ಟೂಡೆಂಟ್ಸ್ ಮಕ್ಕಳು ಕೂಡ ವೈಟ್ ಡ್ರೆಸ್ಸಲ್ಲಿ ಹಾಕ್ಕೊಂಡು ಬಂದು ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಮೈಸೂರಿನ ಮಹಾರಾಜ್ ಕಾಲೇಜಿನಲ್ಲಿ ಸ್ವರ ಸರಸ್ವತಿಯ ಅಂತಿಮ ದರ್ಶನ ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆ. ಇನ್ನು ಒಂದು ಕಡೆ ಗಾನ ಕೋಗಿಲೆ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ಅವರ ಆಸೆಯಂತೆ ನಡೆಯಲಿದೆ. ಸಕಲ ಸರ್ಕಾರಿ ಗೌರವ ನೀಡುವಂತೆ ಈಗಾಗಲೇ ಸಿಎಂ ಕೂಡ ಸೂಚನೆಯನ್ನು ನೀಡಿದ್ರು. ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಕುರಿತು ಕೂಡ ಹೇಳಿದ್ದಾರೆ. ಇವತ್ತು ಅಂತಿಮ ವಿಧಿವಿಧಾನಗಳು ಆಗುತ್ತೆ. ಇನ್ನೊಂದು
ಇಲ್ಲ ನೋಡಿ ಸರ್, ಸರ್ ಒಂದು ಸ್ವಲ್ಪ ಹಿಂದೆ ಸರ್. ಚೂರು ಹಿಂಗೆ ಬಂದ್ಬಿಡಿ. ಇಲ್ಲ ನೋಡಿ ಸ್ವಲ್ಪ ಹಿಂಗೆ ಕ್ಲೋಸ್ ಆಗಿ. ಜಾನಕಿ ಅಮ್ಮ ಅವರು ಈ ಭಾರತ ಖಂಡದ ಒಂದು ಅತ್ಯದ್ಭುತ ಗಾನಕೋಗಿಲೆ ಅಂತ ಹೇಳ್ಬೋದು, ಸ್ವರ ಸರಸ್ವತಿ ಅಂತ ಹೇಳ್ಬೋದು. ಅವರು ಅಂತಂದ್ರೆ ಇಲ್ಲಿಗೆ ಒಂದು ಅಂದ್ರೆ ಮನುಷ್ಯ ರೂಪದಲ್ಲಿ ಜನ್ಮ ತಾಳಿದ ಒಂದು ಗಂಧರ್ವರೇ ಇರ್ಬೋದು. ಅವರ ಸದಾ ಕಾಲ ಸತವರಂತೆ ಬಾಳೋದಿಲ್ಲ, ಒಳ್ಳೆಯತನಕ್ಕೆ ಹೋರಾಡೋಣ, ವೀರರ ಹೆಸರಿನಂತೆ ಬಾಳೋಣ, ಕ್ರಾಂತಿಯ ಬೇಲಿಯನ್ನು ಹಾಕೋಣ, ಶಾಂತಿಯ ಹೂಗಳನ್ನು ಬೆಳೆಸೋಣ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ.